ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿದಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ 2026 ಹೊಸ ವರ್ಷದ ಹಾರ್ದಿಕ ಶುಭಾಶಯವನ್ನು ಕೋರ್ತಿದ್ದೇನೆ. 2026 ವರ್ಷವು ತಮಗೆಲ್ಲರಿಗೂ ಆಯುರಾರೋಗ್ಯ ಸುಖ ಶಾಂತಿ ಸಮೃದ್ಧಿ ಇಷ್ಟಾರ್ಥಗಳನ್ನು ತಂದುಕೊಡಲೆಂದು ಹಾರೈಕೆ ಮಾಡುತ್ತಾ, ಈಗ ಕಟಕ ಅಥವಾ ಕರ್ಕಾಟಕ ರಾಶಿಯ ಈ ವರ್ಷದ ಭವಿಷ್ಯವನ್ನು ವಿಶ್ಲೇಷಣೆ ಮಾಡೋಣ. 2026 ಅಥವಾ 2026 ವರ್ಷವು ಕಟಕ ರಾಶಿಗೆ ಚಂದ್ರ ಶುಕ್ರರೇ ಕಾಯಬೇಕು, ಸಂಕಷ್ಟಗಳಿಗೆ ಇಲ್ಲ ಬ್ರೇಕು ಎಂಬಂಥ ಒಂದು ಟ್ಯಾಗ್ಲೈನ್ ಬಂದಿದೆ. ಅಂದರೆ ನಿಮಗೆ ಅಲ್ಲಿ ಗ್ರಹಗಳ ಬೆಂಬಲ ಕೊರತೆ ಇದೆ, ಅನೇಕ ರೀತಿಯ ಸವಾಲುಗಳನ್ನು ಸಂಕಷ್ಟಗಳನ್ನು ಎದುರಿಸುವಂಥ ಒಂದು ಸಾಧ್ಯತೆ ಕಟಕ ರಾಶಿಯವರಿಗೆ ಈ ವರ್ಷದಲ್ಲಿ ಇದೆ ಅಂತ ಬಂದಿದೆ. ಸಂಕಷ್ಟಗಳಿಗೆ ಇಲ್ಲ ಬ್ರೇಕು ಅಂತ. ಬ್ರೇಕ್ ಅಂದರೆ ಅದು ಸಂಕಷ್ಟಗಳು ಒಂದಾದ ಮೇಲೆ ಒಂದು ಬರ್ತಾ ಇರುವಂಥ ಸಾಧ್ಯತೆ ಇರುತ್ತೆ. ಚಂದ್ರ ಮತ್ತು ಶುಕ್ರರೇ ಕಾಯಬೇಕು ಅಂದರೆ ನಿಮಗೆ ಮಧ್ಯೆ ಈ ಕ್ಷಿಪ್ರವಾಗಿ ರಾಶಿ ಪರಿವರ್ತನೆ ಮಾಡುವಂತಹ ಗ್ರಹಗಳು ಅಂದರೆ ಚಂದ್ರ, ಶುಕ್ರ ಮತ್ತು ಬುಧ. ಅದರಲ್ಲಿ ಅಂತಹ ಗ್ರಹಗಳ ಒಂದು ಆಸರೆ ನಿಮಗೆ ಸಿಗಬೇಕು ಹೊರತು ಯಾವುದೇ ರೀತಿಯ ದೀರ್ಘಚಾರಿ ಗ್ರಹಗಳು ನಿಮ್ಮ ಪರವಾಗಿ ಇಲ್ಲ. ಹಾಗಾಗಿ ನೀವು ಮೈಯೆಲ್ಲ ಕಣ್ಣಾಗಿ ಇರಬೇಕಾದಂಥದ್ದು ರಾಶಿ ಕಟಕ ರಾಶಿ ಆಗಿರುತ್ತೆ. ಇತರ ರಾಶಿಗಳಿಗೆ ಹೋಲಿಕೆ ಮಾಡಿದಾಗ ಅತಿ ಕಡಿಮೆಯ ಗ್ರಹ ಬಲ ಉಳ್ಳಂಥ ಒಂದು ರಾಶಿ ಈ ವರ್ಷದಲ್ಲಿ ಕಟಕ ರಾಶಿ ಎಂದು ಕಂಡುಬರುತ್ತೆ. ನಿಮಗೆ ಗುರು ಗ್ರಹದ ವಿಚಾರ ಗಮನಿಸಿದರೆ ಆರಂಭದಲ್ಲಿ ನಿಮಗೆ ಗುರುವು ನಷ್ಟದಲ್ಲಿಯೂ, ಆಮೇಲೆ ನಿಮಗೆ ಜೂನ್ನಿಂದ ಜನ್ಮದಲ್ಲಿಯೂ ಗುರು ಬರುವಂಥದ್ದು. ಈ ಎರಡೂ ನಡೆಗಳು ನಿಮಗೆ ವಿರುದ್ಧವಾದ ಪರಿಣಾಮ ಮಾಡುತ್ತೆ. ಆರೋಗ್ಯದ ಮೇಲೆ, ಹಣಕಾಸಿನ ಮೇಲೆ, ವೈಯಕ್ತಿಕ ಜೀವನದ ಮೇಲೆ, ಕೌಟುಂಬಿಕ ಜೀವನದ ಮೇಲೆ ಅಡ್ಡ ಪರಿಣಾಮ ವರ್ಷವಿಡೀ ನಿಮಗೆ ಗಮನಕ್ಕೆ ಬರ್ಬೋದು. ಇನ್ನು ಶನಿ ಮಹಾರಾಜ ವಿಚಾರ ಗಮನಿಸಿದಾಗಲೂ ನಿಮಗೆ ಶನಿ ಗ್ರಹವು ಸಹ ನಿಮಗೆ ಪೂರಕವಾಗಿರುವುದಿಲ್ಲ. ಅನೇಕ ರೀತಿಯ ಅಡ್ಡ ಪರಿಣಾಮಗಳಿಗೆ ನೀವು ಸಾಕ್ಷಿ ಆಗುವಂಥದ್ದು. ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಸಹ ಅಡೆತಡೆಗಳು ಬರುವಂಥದ್ದು, ಹಣಕಾಸಿನ ಒಂದು ಕೊರತೆಗಳು ಉಂಟಾಗುವಂಥದ್ದು, ಅಥವಾ ಅವಕಾಶಗಳು ನಿಮಗೆ ಕೈ ತಪ್ಪಿ ಚಾನ್ಸ್ ಮಿಸ್ ಆಗೋದು ಅಂತ ಹೇಳಿದ್ರು, ಅಂಥ ಚಾನ್ಸ್ಗಳು ಮಿಸ್ ಆಗುವಂಥದ್ದು. ಇನ್ನು ರಾಹು ಕೇತುಗಳ ವಿಚಾರ ಗಮನಿಸಿದಾಗಲೂ ನಿಮಗೆ ರಾಹು ವರ್ಷಪೂರ್ತಿ ವಿರುದ್ಧವಾಗಿ ಇರುವಂಥದ್ದು, ಕೇತು ನಿಮಗೆ ವರ್ಷಪೂರ್ತಿ ವಿರುದ್ಧವಾಗಿ ಇರುವಂತಹ ಘಟನೆ ಜರುಗುತ್ತೆ. ಹಾಗಾಗಿ ಅಷ್ಟಮ ಮತ್ತು ದ್ವಾದಶದ ಪರಿಣಾಮಗಳು ರಾಹು ಕೇತುಗಳು ಕೊಡುವ ಕಾರಣ ಆರೋಗ್ಯದ ಮೇಲೂ, ಮನಸ್ಥಿತಿಯ ಮೇಲೂ, ಬಾಂಧವ್ಯದ ಮೇಲೂ, ಹಣಕಾಸಿನ ಮೇಲೂ ಹಲವಾರು ರೀತಿಯ ಅಡ್ಡ ಪರಿಣಾಮದ ಘಟನೆಗಳು, ಪದೇ ನಾನಾ ರೀತಿಯ ಸವಾಲು ಸಂಕಷ್ಟಗಳು ಈ ವರ್ಷದಲ್ಲಿ ನಿಮಗೆ ಸಾಧ್ಯತೆ ಕಂಡುಬರುತ್ತೆ. ಇನ್ನು ಈ ವಿದ್ಯಾರ್ಥಿ, ಯುವಕರು, ಸಾಧಕರು ಎಲ್ಲ ಇದ್ದಂತಹ ಕಟಕ ರಾಶಿಯವರಿಗೆ ಈ ವರ್ಷ ನಿಮಗೆ ಹೆಚ್ಚಿನ ಪ್ರಾಮಾಣಿಕ ಪ್ರಯತ್ನ ಬೇಕೇ ಬೇಕಾಗುತ್ತೆ. ನೀವು ಅದೃಷ್ಟವನ್ನು ನಂಬಿ ಕೂರುವಂಥದ್ದಲ್ಲ. ನೀವು ನಿಮ್ಮ ಒಂದು ಅಭ್ಯಾಸದ ಕಡೆಗೆ, ಪ್ರಯತ್ನದ ಕಡೆಗೆ, ಪ್ರಾಮಾಣಿಕ ಒಂದು ಅಭ್ಯಾಸದ ಕಡೆಗೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಡಬೇಕು. ಇದೇ ಕಾಲದಲ್ಲಿ ನಿಮಗೆ ಗ್ರಹಗಳ ವೈಪರೀತ್ಯದಿಂದ ದುಶ್ಚಟಗಳು, ದುರಾಭ್ಯಾಸಗಳು ಅಥವಾ ದುಷ್ಟ ಮಿತ್ರರ ಸಂಘ ಇವೆಲ್ಲ ಗಮನಕ್ಕೆ ಬರ್ಬೋದು. ಅಥವಾ ಓದಿನಲ್ಲಿ ಆಸಕ್ತಿ ಕಡಿಮೆ ಆಗುವಂಥದ್ದು, ಅಥವಾ ಸೋಮಾರಿತನ, ಆಲಸ್ಯ ಇತ್ಯಾದಿಗಳು ಮೈಮನೆ ಮಾಡುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ವರ್ಷದಲ್ಲಿ ನೀವು ನಿಮ್ಮ ಒಂದು ಸ್ವಯಂ ಜಾಗೃತಿಯಿಂದ ನೀವು ಸ್ವಯಂ ಸಿದ್ಧರಾಗಿ ಇರಬೇಕು. ಜೊತೆಗೆ ನಿಮ್ಮ ಒಂದು ಧೈರ್ಯವನ್ನು ಸಾಧನವಾಗಿ ಇಟ್ಕೊಂಡು ವಿಶೇಷವಾದ ಪ್ರಯತ್ನವನ್ನು ಎಲ್ಲ ಯುವಕರು, ಸಾಧಕರು, ವಿದ್ಯಾರ್ಥಿಗಳು ಕಟಕ ರಾಶಿಯವರು ಮಾಡಬೇಕಾಗತ್ತೆ. ಯಾಕಂದರೆ ನಿಮಗೆ ಈ ವರ್ಷದಲ್ಲಿ ಹೆಚ್ಚಿನ ಗ್ರಹಗಳು ಅನೇಕ ಬಾರಿ ವಿರುದ್ಧ ಪರಿಣಾಮವನ್ನು ಕೊಡಲಿವೆ. ಕೆಲವೊಮ್ಮೆ ನಿಮ್ಮ ಒಂದು ಉತ್ಸಾಹಕ್ಕೆ ತಣ್ಣೀರೇರುವಂಥ ಘಟನೆ, ಕೆಲವೊಮ್ಮೆ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರುವಂಥ ಘಟನೆ, ಕೆಲವೊಮ್ಮೆ ನಿಮಗೆ ಕ್ಷಿಪ್ರವಾದ ಅವಮಾನ ಆಗುವಂಥ ಘಟನೆ ಇವೆಲ್ಲವೂ ಪದೇ ಜರಗಬಹುದಾಗಿದೆ. ಇವೆಲ್ಲದರ ಕಾರಣದಿಂದ ಮನುಷ್ಯನಲ್ಲಿ ಆ ಆತ್ಮಬಲ ಅನ್ನೋದು ಕುಗ್ಗತ್ತೆ. ನಮಗೆ ಪದೇ ಯಾವಾಗ ಹಿನ್ನಡೆ ಅಥವಾ ಸೋಲಾಗುತ್ತೋ ಅಂಥ ಒಂದು ಮನುಷ್ಯನಿಗೆ ಆತ್ಮಬಲ, ಧೈರ್ಯ ಇಲ್ಲ, ಕುಂದತ್ತೆ. ಹಾಗಾಗಿ ನೀವು ಆ ಗೀತೆಯಲ್ಲಿ ಹೇಳಿದಂತೆ ಉದ್ಧರೇ ಧಾತಾನಾತ್ಮಾನಂ ಆತ್ಮೈವ ಹ್ಯಾತ್ಮನೋ ಬಂದು ಆತ್ಮೈವ ರಿಪುರಾತ್ಮನ ಎಂಬಂಥ ಒಂದು ವಿಚಾರ. ಅಂದರೆ ನಮಗೆ ನಾವೇ ಆತ್ಮದೊಂದಿಗೆ ಮೈತ್ರಿಯನ್ನು ಮಾಡ್ಕೋಬೇಕು. ಆತ್ಮವನ್ನು ನಮ್ಮ ಮನಸ್ಸನ್ನು ನಾವು ಹತೋಟಿಯಲ್ಲಿಟ್ಕೊಂಡು ನಮ್ಮ ಧೈರ್ಯವನ್ನು ನಾವು ಸದೃಢಗೊಳಿಸಬೇಕು ಅನ್ನೋದನ್ನು ಈ ವರ್ಷದಲ್ಲಿ ನೀವು ಅನುಸರ ಮಾಡಬೇಕಾಗತ್ತೆ. ಇನ್ನು ಈ ಸಾಂಸಾರಿಕ ಜೀವನದಲ್ಲೂ ಹಾಗೆ ದಂಪತಿಗಳ ಮಧ್ಯೆ ಕಲಹಗಳು ಬರುವಂಥದ್ದು, ಅಥವಾ ಇನ್ನಾದರೂ ಸಣ್ಣ ಪುಟ್ಟ ವಿಚಾರಗಳಿಗೆ ದಂಪತಿಗಳ ಮಧ್ಯೆ ವೈಮನಸ್ಯ ಬರುವಂಥದ್ದು, ಯಾವುದೇ ಶುಭ ಕಾರ್ಯಗಳ ಪ್ರಯತ್ನದಲ್ಲಿ ಪದೇ ವಿಘ್ನ ಅಥವಾ ಅಡೆತಡೆಗಳು ಬರುವಂಥದ್ದು, ಅಥವಾ ವಿವಾಹ ಅಪೇಕ್ಷಿಸಿದರೆ ಅವರಿಗೆ ವಿವಾಹ ಫಿಕ್ಸ್ ಆಗುವಲ್ಲಿ ನಾನಾ ರೀತಿಯ ತೊಡಕುಗಳು ಬರುವಂಥದ್ದು, ಅಥವಾ ಒಂದು ರೀತಿಯಲ್ಲಿ ಫಿಕ್ಸ್ ಆಗುವ ಹಂತಕ್ಕೆ ಬಂದಂಥ ಸಂಬಂಧಗಳು ಯಾವುದೇ ಒಂದು ಸಣ್ಣ ಅಥವಾ ಕೊಂಡಿಯಿಂದ ಅವು ಈಗ ನಿರಾಕರಣೆ ಆಗುವಂಥದ್ದು, ಇಂತಹ ಘಟನೆಗಳೆಲ್ಲ ಜರಗಬಹುದಾಗಿದೆ. ಹಾಗಾಗಿ ಈ ವರ್ಷದಲ್ಲಿ ಕಟಕ ರಾಶಿಯವರು ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಎಲ್ಲವೂ ನೀವು ಅಂದುಕೊಂಡಂತೆ ನಡೆಯೋದಿಲ್ಲ, ಕೆಲವೊಮ್ಮೆ ಎಲ್ಲವೂ ನೀವು ಅಂದುಕೊಂಡಂತೆ ವಿರುದ್ಧವಾಗಿಯೇ ನಡೀಬೋದಾಗಿದೆ. ಹಾಗೆಯೇ
ಏನಾದರೂ ಉದ್ಯೋಗದಲ್ಲಿ ಇರುವಂಥವರಿಗೆ ಅವರವರ ಉದ್ಯೋಗದಲ್ಲಿ ಅನೇಕ ರೀತಿಯ ಸವಾಲು ಸಂಕಷ್ಟಗಳು ಬರ್ಬೋದು. ಉದ್ಯೋಗಕ್ಕೆ ಕೆಲವರಿಗೆ ಕುತ್ತು ಬರ್ಬೋದು. ಅದು ಇದ್ದಂಥ ಉದ್ಯೋಗದಲ್ಲಿ ನಿಮಗೆ ಹಿಂಬಡ್ತಿ ಡಿಮೋಷನ್ ಆಗುವಂಥದ್ದು, ಅಥವಾ ಉದ್ಯೋಗದಲ್ಲಿ ನಿಮಗೆ ಏನಾದ್ರು ಈ ಅನಪೇಕ್ಷಿತವಾದ ಹುದ್ದೆಗೆ ಅಥವಾ ಸ್ಥಳಗಳಿಗೆ ನಿಮ್ಮನ್ನು ಟ್ರಾನ್ಸ್ಫರ್ ವರ್ಗಾವಣೆ ಮಾಡ್ಬೋದು. ಅಥವಾ ಉದ್ಯೋಗದ ದಾತರಿಂದ ನಿಮ್ಮ ಮೇಲೆ ಏನಾದರೂ ಗಂಭೀರವಾದ ಆರೋಪ ಕಂಪ್ಲೇಂಟ್ಗಳು ಬರೋದು, ಅದು ಇತರ ಸಹೋದ್ಯೋಗಿಗಳು ಮಾಡಿದ ತಪ್ಪು ನಿಮ್ಮ ತಲೆಗೆ ಬರುವಂಥದ್ದು, ಇಂತಹದ ಸಾಧ್ಯತೆಗಳು ಎಲ್ಲ ಖಂಡಿತ ಕಟಕ ರಾಶಿಯವರ ಮೇಲೆ ಇರುತ್ತೆ. ಇದಲ್ಲದೆ ಇನ್ನು ಉದ್ಯಮ ವ್ಯಾಪಾರ ಮಾಡೋರ ಹಾಗೆ ತುಂಬ ಕಷ್ಟ ನಷ್ಟಗಳ ಸಾಧ್ಯತೆ ಬರ್ಬೋದು. ಅಥವಾ ಪಾರ್ಟ್ನರ್ಶಿಪ್ ಮಾಡಲಿಕ್ಕೆ ಹೋಗಿ ಅದರಲ್ಲಿ ಕೈ ಸುಟ್ಟುಕೊಳ್ಳುವಂಥದ್ದು, ನಿಮಗೆ ಅದು ಗೊತ್ತಿಲ್ಲದ ಅನುಭವ ಇಲ್ಲದ ಯಾವುದೇ ಕ್ಷೇತ್ರಗಳಿಗೆ ಯಾರದೋ ಮಾತು ನಂಬಿ ನೀವು ಕೈ ಹಾಕಿ ಅಥವಾ ದೊಡ್ಡ ಮೊತ್ತದ ಇನ್ವೆಸ್ಟ್ಮೆಂಟ್ ಮಾಡಿ ಅದರಲ್ಲಿ ಲಾಸ್ ಅಥವಾ ಸಂಕಷ್ಟಕ್ಕೆ ಒಳಗಾಗುವಂಥದ್ದು, ಮುಂತಾದ ಸಾಧ್ಯತೆಗಳು ಈ ವರ್ಷದಲ್ಲಿ ಕಟಕದವರಿಗೆ ಕಂಡುಬರುತ್ತೆ. ಹಾಗಾಗಿ ಈ ಯಾವುದೇ ವಯೋಮಾನ ಇರಲಿ, ವಿದ್ಯಾರ್ಥಿಗಳಿರಲಿ, ಯುವಕರಿರಲಿ, ಸಾಧಕರು, ಮಧ್ಯವಯಸ್ಕರು ಅಥವಾ ಯಾರೋ ವೃದ್ಧರು ಯಾರೇ ಇರ್ಬೋದು, ನಿಮ್ಮ ವಯೋಮಾನಕ್ಕೆ ಅನುಗುಣವಾದ ಅಡ್ಡ ಪರಿಣಾಮಗಳು ಅಥವಾ ಕಷ್ಟ ನಷ್ಟಗಳ ಸಾಧ್ಯತೆ ಅಂದರೆ ಪಾಸಿಬಿಲಿಟಿ ಅಂತ ಹೇಳ್ತೇನೆ. ಎಲ್ರಿಗೂ ಆಗಲೇಬೇಕು ಆಗತ್ತೆ ಅಂತೇನಲ್ಲ. ನಿಮಗೆ ಕೆಲವೊಬ್ಬರಿಗೆ ಉತ್ತಮ ದಶೆ ಭುಕ್ತಿ ಇರ್ಬೋದು, ಗುರು ದಶೆ, ಶುಕ್ರ ದಶೆ, ಚಂದ್ರ ದಶೆ, ಬುಧ ದಶೆ ಮುಂತಾದ ಶುಭ ಗ್ರಹಗಳ ದಶೆ ಇದ್ದವರಿಗೆ ಅಡ್ಡ ಪರಿಣಾಮ ಕಡಿಮೆ ಇರ್ಬೋದು. ಆದರೆ ಯಾರೇ ಕಟಕ ರಾಶಿಯವರಿಗೆ ರಾಹು ದಶೆ, ಕೇತು, ಮಂಗಳ, ಶನಿ ಮುಂತಾದ ದಶೆಗಳೆಲ್ಲ ಇರ್ತವೆ, ಅಂಥವರಿಗೆ ಈ ಅಡ್ಡ ಪರಿಣಾಮ ಇನ್ನಷ್ಟು ಬೆಂಕಿಗೆ ತುಪ್ಪ ಸುರಿದ ಹಾಗೆ ಜಾಸ್ತಿ ಆಗುವ ಸಾಧ್ಯತೆ ಇರುತ್ತೆ. ಇವೆಲ್ಲವನ್ನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ತನು ಮನ ಧನದ ಎಚ್ಚರಿಕೆ ಬೇಕು, ಸಂಯಮವನ್ನು ಕಾಪಾಡ್ಕೋಬೇಕು, ಧೈರ್ಯವನ್ನು ತಂದುಕೋಬೇಕು. ಜೊತೆಗೆ ಸಾಕಷ್ಟು ಧಾರ್ಮಿಕವಾದ ಕಾರ್ಯಕ್ರಮಗಳು ಅಥವಾ ಪ್ರಾರ್ಥನೆಗಳಲ್ಲಿ ಅಥವಾ ದೇವತಾ ಸಂದರ್ಶನ, ದೇವರ ಸ್ತುತಿ ಸ್ತೋತ್ರಗಳ ಪಠನೆ ಮಾಡುವಂಥದ್ದು, ಅಥವಾ ದಾನ ಧರ್ಮದ ಕಾರ್ಯಗಳಲ್ಲಿ ಮುಂತಾದ ಯಾವುದೇ ರೀತಿಯ ಈ ಮನಸ್ಸನ್ನು ನೀವು ಸಕಾರಾತ್ಮಕದ ಕಡೆಗೆ ಕೊಂಡೊಯ್ಯುವಂಥ ಕೆಲಸ ಮಾಡಬೇಕು. ಯಾಕಂದರೆ ಮನಸ್ಸಲ್ಲಿ ಈ ವರ್ಷ ತುಂಬ ನಕಾರಾತ್ಮಕ ಬೆಳವಣಿಗೆ ಜಾಸ್ತಿ ಆಗುತ್ತೆ. ಯಾವಾಗ ಮನುಷ್ಯನಿಗೆ ಪದೇ ಪದೇ ಸೋಲು, ಸಂಕಷ್ಟ, ಸವಾಲು ಅಥವಾ ಅನಾರೋಗ್ಯ ಇತ್ಯಾದಿ ಬಂದಾಗ ಆತನಲ್ಲಿ ಆ ಒಂದು ನಕಾರಾತ್ಮಕ ಭಾವನೆ, ಜೊತೆಗೆ ನಾಸ್ತಿಕತೆಯ ಭಾವನೆ, ವೈರುಧ್ಯದ ಭಾವನೆ ಎಲ್ಲ ನಿರ್ಮಾಣ ಆಗುತ್ತೆ. ಹಾಗೆ ನಿಮ್ಮ ಮನಸ್ಸಲ್ಲಿ ಅಂಥದ್ದೆಲ್ಲ ನಿರ್ಮಾಣ ಆಗುವ ಸಾಧ್ಯತೆ ಈ ವರ್ಷದಲ್ಲಿರುವ ಕಾರಣ ನೀವು ನಿಮ್ಮನ್ನು ಸಾಕಷ್ಟು ನೀವೇ ತಿದ್ದಿಕೊಳ್ಬೇಕು, ನಿಮ್ಮನ್ನು ನೀವೇ ಶಮನ ಮಾಡ್ಕೋಬೇಕಾಗತ್ತೆ ಈ ವರ್ಷದಲ್ಲಿ. ಹಾಗಾಗಿ ಇವೆಲ್ಲವೂ ಈ ಕಟಕ ರಾಶಿಗೆ 2020ರಲ್ಲಿ ಬರುವಂಥ ಸವಾಲುಗಳು ಅಧಿಕ ಆಗಿವೆ. ಚಂದ್ರ ಮತ್ತು ಶುಕ್ರರೇ ಕಾಪಾಡಬೇಕು. ಮಧ್ಯೆ ಮಧ್ಯೆ ಈ ಚಂದ್ರ ಶುಕ್ರರ ಒಂದು ಪರಿವರ್ತನೆ ಆಗ್ತಾ ಇರುತ್ತೆ. ಆ ಪರಿವರ್ತನೆಗೆ ಅನುಗುಣ ಆಗಾಗ ಸ್ವಲ್ಪ ಮಟ್ಟಿಗೆ ಚೇತರಿಕೆ ನಿಮಗೆ ಆಗುತ್ತೆ. ಅದರ ಹೊರತು ಇತರ ಗ್ರಹಗಳು ನಿಮಗೆ ವಿರುದ್ಧ ಪರಿಣಾಮವನ್ನು ಕೊಡುವಂಥದ್ದಿರುತ್ತೆ. ಇನ್ನು ಆಯಾ ತಿಂಗಳುಗಳಲ್ಲಿ ನಿಮಗೆ ಯಾವ ರೀತಿ ಪರಿಣಾಮ ಇದೆ ಅನ್ನೋದರ ಸಂಕ್ಷಿಪ್ತ ವಿವರವನ್ನು ಈಗ ನೋಡೋಣ. ಜನವರಿ ತಿಂಗಳು ನಿಮಗೆ ಸಾಮಾನ್ಯ ಫಲ ಅಂತ ಬಂದಿದೆ. ಹೆಚ್ಚಿನ ಗ್ರಹಗಳು ಬೆಂಬಲ ಅಲ್ಲಿ ಇರುವುದಿಲ್ಲ. ಅಲ್ಲಿ ನಿಮಗೆ ಇರತಕ್ಕಂಥದ್ದು ವಿಶೇಷವಾಗಿ ಅಲ್ಲಿ ಸೂರ್ಯನ ಬೆಂಬಲ ಬರ್ಬೋದು, ಬುಧನ ಬೆಂಬಲ ಬರ್ಬೋದು, ಬುಧಾದಿತ್ಯ ಯೋಗದ ಬೆಂಬಲ ಬರುವ ಕಾರಣ ವ್ಯಾಪಾರ, ಉದ್ಯೋಗ ಅಥವಾ ಸರ್ಕಾರದ ಕೋರ್ಟ್ ಕಚೇರಿ ಕೆಲಸ ಇವೆಲ್ಲಕ್ಕೂ ಸ್ವಲ್ಪ ಅನುಕೂಲಕರವಾದ ಪರಿಸ್ಥಿತಿ ಇರುತ್ತೆ. ಜೊತೆಗೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಕೆಲವೊಮ್ಮೆ ಬೇಗ ಪ್ರತಿಫಲ ಬರ್ಬೋದು. ಹಿಂದಿನ ತಿಂಗಳಿಗೆಲ್ಲ ಹೋಲಿಸಿದರೆ ಜನವರಿಯಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಇದೆ. ಅಲ್ಲಿ ಬುಧಾದಿತ್ಯ ಯೋಗ ನಿರ್ಮಾಣವಾಗಿರೋ ಕಾರಣ ನಿಮಗೆ ಸೂರ್ಯನಿಂದ, ಬುಧನಿಂದ ಕೆಲವು ಉತ್ತಮ ಫಲಿತಾಂಶಗಳು ಆಗುವಂಥದ್ದು, ಉದ್ಯೋಗ ವ್ಯಾಪಾರದಲ್ಲಿ ಸ್ವಲ್ಪ ನಿಮಗೆ ಅಭಿವೃದ್ಧಿ ಆಗುವಂಥದ್ದು, ಮಾಡುವಂಥ ಕೆಲಸ ಕಾರ್ಯಗಳು ಸ್ವಲ್ಪ ಕ್ಷಿಪ್ರ ಆಗಿ ಆಗುವಂಥದ್ದೆಲ್ಲ ಸಾಧ್ಯತೆ ಬರ್ಬೋದಾಗಿದೆ. ಇದನ್ನು ಸ್ವಲ್ಪ ಸದುಪಯೋಗಪಡಿಸಿಕೊಳ್ಳಿ. ಹಣಕಾಸು, ವ್ಯಾಪಾರ, ಉದ್ಯಮ ಎಲ್ಲ ಚೆನ್ನಾಗಾಗುತ್ತೆ. ಹಾಗಾಗಿ ಜನವರಿ ತಿಂಗಳು ಸ್ವಲ್ಪ ಮಟ್ಟಿಗೆ ನಿಮಗೆ ಅದೃಷ್ಟ, ಅಂದರೆ ಹಿಂದಿನ ತಿಂಗಳುಗಳಿಗೆ ಹೋಲಿಸಿದರೆ ಅಂದರೆ ತುಂಬ ಅತ್ಯಂತ ಅದೃಷ್ಟ ಏನಿರೋದಿಲ್ಲ, ಸ್ವಲ್ಪ ಮಟ್ಟಿಗೆ ಚೇತರಿಕೆ ಅಥವಾ ಯಾವುದರಿಂದ ನೀವು ಚೇತರಿಸಿಕೊಳ್ಳಲಿಕ್ಕೆ ಸಹಾಯ ಆಗಲಿದೆ. ಬಂಧು ಮಿತ್ರರ ಸಹಾಯ ಸಿಗ್ಬೋದು. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳು ನಿಮ್ಮ ಪರವಾಗಿ ಆಗ್ಬೋದು. ಪ್ರಮುಖವಾಗಿ ಭೂಮಿ ದಾಖಲೆ ಅಥವಾ ಇನ್ನಿತರ ಯಾವುದೇ ಸರ್ಕಾರಿ ಸಂಬಂಧ ಕೆಲಸ ಕಾರ್ಯಗಳಿದ್ರೆ ಈ ಜನವರಿ ತಿಂಗಳಲ್ಲಿ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಅವೆಲ್ಲ ಸ್ವಲ್ಪ ಸಕ್ಸಸ್ ರೇಟ್ ಇರುತ್ತೆ. ಇನ್ನು ಫೆಬ್ರವರಿ ತಿಂಗಳ ವಿಚಾರಕ್ಕೆ ಬಂದಾಗಲೂ ಅಲ್ಲಿ ನಿಮಗೆ ಇತರ ವಿರುದ್ಧ ಗ್ರಹಗಳು ಇರ್ತವೆ. 6 ಗ್ರಹಗಳ ವೈರುಧ್ಯ ನಿಮಗೆ ಇದ್ದೇ ಇರುತ್ತೆ. ಕೇವಲ ನಿಮಗೆ ಚಂದ್ರ, ಬುಧ ಮತ್ತು ಕೇತುಗಳಷ್ಟೇ ನಿಮಗೆ ಸಹಾಯಕ್ಕೆ ಬರುವಂಥದ್ದಿರುತ್ತೆ. ಹಾಗಾಗಿ ಕೆಲವೊಮ್ಮೆ ನಿಮಗೆ ಈ ಹಣಕಾಸು ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಬರ್ಬೋದು. ಜೊತೆಗೆ ವ್ಯಾಪಾರ, ಉದ್ಯೋಗದಲ್ಲಿ ಹಿನ್ನಡೆ ಆಗುವಂಥದ್ದು, ಜೊತೆಗೆ ನಿಮಗೆ ನಂಬಿದವರಿಂದ ಮೋಸ ಆಗುವಂಥದ್ದು, ಇವೆಲ್ಲ ಘಟನೆಗಳು ಫೆಬ್ರವರಿ ತಿಂಗಳಲ್ಲಿ ಜರುಗ್ಬೋದು. ಯಾವುದೇ ರೀತಿಯ ನೀವು ಇಂಥ ಸ್ಪೆಕ್ಯುಲೇಷನ್ಗಳಿಗೆ ಅಥವಾ ಊಹಾತ್ಮಕವಾದ ವಿಚಾರಗಳಿಗೆ ಅಥವಾ ಯಾರದೋ ಮೂರನೇ ವ್ಯಕ್ತಿಗಳ ಮಾತು ನಮಗೆ ಹಣ ಹೂಡಿಕೆ ಮಾಡೋದು ಅಥವಾ ಯಾರದೇ ನಿಮಗೆ ಮೋಸ, ವಂಚನೆಯ ಜಾಲಕ್ಕೆ ಇರ್ತಿರೋರು ಸಂಚನ್ನು ಮಾಡಿ ನಿಮ್ಮನ್ನು ತಪ್ಪು ದಾರಿಗೆ ಎಳೆಯುವಂಥ ಇಂತಹ ಘಟನೆಗಳು ಫೆಬ್ರವರಿಯಲ್ಲಿ ಆಗ್ಬೋದು. ಅಂತಹ ವಿಚಾರ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ಯಾವುದೇ ರೀತಿಯ ಸಾಲ ಕೊಡೋದು, ಪಡೆಯೋದು, ಇಂಥ ಹಣಕಾಸಿನ ವ್ಯವಹಾರದ ಬಗ್ಗೆ ತುಂಬ ಎಚ್ಚರಿಕೆ ಬೇಕಾಗುತ್ತೆ ಫೆಬ್ರವರಿನಲ್ಲಿ. ಮಾರ್ಚ್ ತಿಂಗಳ ವಿಚಾರಕ್ಕೆ ಬಂದಾಗ ಅಲ್ಲಿ ಬುಧ, ಶುಕ್ರರ ಬೆಂಬಲ ಹೊರತು ಇತರ ಗ್ರಹಗಳು ನಿಮಗೆ ವಿರುದ್ಧವಾಗಿರ್ತವೆ. ಹಣಕಾಸು, ವ್ಯಾಪಾರ, ಉದ್ಯಮ ಎಲ್ಲ ಚೆನ್ನಾಗಿ ನಡೀಬೋದು.
ಆದರೆ ಆರೋಗ್ಯದಲ್ಲಿ ಏರುಪೇರು ಬರ್ಬೋದು, ಮಾತಿನಲ್ಲಿ ಜಗಳ ಬರ್ಬೋದು, ಬಾಂಧವ್ಯದಲ್ಲಿ ಕೊರತೆ ಬರ್ಬೋದು, ತಂದೆ ಮಕ್ಕಳ ಮಧ್ಯೆ, ಪತಿ ಪತ್ನಿಯರ ಮಧ್ಯೆ, ಸೋದರರ ಮಧ್ಯೆ ಅಥವಾ ಸಹೋದ್ಯೋಗಿಗಳ ಮಧ್ಯೆ ವಿವಾದ ಅಥವಾ ಕಾಂಟ್ರವರ್ಸಿ ಏರ್ಪಡ್ಬೋದು, ಅಥವಾ ಯಂತ್ರ ವಾಹನಗಳಲ್ಲಿ ಏನಾದರೂ ಅವಘಡಗಳು ಆಗುವಂಥದ್ದು, ಆರೋಗ್ಯದಲ್ಲಿ ಏರುಪೇರು ಬರುವಂಥದ್ದು, ಆಸ್ಪತ್ರೆ ಖರ್ಚು ಅಂತ ಬರುವಂಥದ್ದು. ಹೀಗಾಗಿ ಆಕಸ್ಮಿಕವಾದ ಘಟನೆಗಳು ಜರಗಬಹುದಾಗಿದೆ. ಅಂದರೆ ಒಳ್ಳೆಯ ಘಟನೆಗಳೆಲ್ಲ ಸ್ವಲ್ಪ ಅಶುಭವಾದ ಪರಿವರ್ತನೆಗಳು ಈ ಮಾರ್ಚ್ ತಿಂಗಳಲ್ಲಿ ಆಗ್ಬೋದಾಗಿದೆ. ಹಾಗಾಗಿ ತುಂಬ ಒಂದು ಎಚ್ಚರಿಕೆ ಹೆಜ್ಜೆ, ತನು ಮನ ಧನ ಅಂದರೆ ಆರೋಗ್ಯ, ಹಣಕಾಸು, ಮನಸ್ಥಿತಿಯ ಬಗ್ಗೆ ಈ ಮಾರ್ಚ್ ತಿಂಗಳಲ್ಲಿ ಎಚ್ಚರಿಕೆ ಹೆಜ್ಜೆ ಬೇಕು ಕಟಕದವರಿಗೆ. ಇನ್ನು ಏಪ್ರಿಲ್ ತಿಂಗಳು ಬಂದಾಗಲೂ ಅಷ್ಟೇ, ನೀವು ಮಾರ್ಚಲ್ಲಿ ಏನೇನೋ ನಿಮಗೆ ಸ್ವಲ್ಪ ಅಡ್ಡ ಪರಿಣಾಮಗಳು ಇದ್ದವೋ ಅದು ಏಪ್ರಿಲಲ್ಲೂ ಮುಂದುವರಿಯುತ್ತೆ. ಅಲ್ಲಿನೂ ಹಾಗೆ ಗ್ರಹಗಳ ಬೆಂಬಲ ನಿಮಗೆ ಯಾವುದೂ ಇರೋದಿಲ್ಲ. ಒಂದು ಹಂತದಲ್ಲಿ ಸೂರ್ಯ ಚಂದ್ರರಷ್ಟೇ ನಿಮಗೆ ಈಗ ಬೆಂಬಲ ಆಗಿರುತ್ತೆ. ಇಲ್ಲಿ ಇದ್ದಂಥ ಶುಕ್ರನು ಈಗ ನಿಮಗೆ ವಿರುದ್ಧವಾಗಿ ಇರ್ತಾನೆ. ಹಾಗಾಗಿ ಹಣಕಾಸಿನ ಕೊರತೆ, ಸಾಲದ ಬಾಧೆ ಎದುರಾಗುವಂಥದ್ದು, ಅಥವಾ ಸಾಲಗಾರರು ನಿಮಗೆ ಕಾಟ ಕೊಡುವಂಥದ್ದು, ಸಾರ್ವಜನಿಕ ಕ್ಷೇತ್ರದಲ್ಲಿ ಇರುವವರಿಗೆ ಅಲ್ಲಿಗೆ ಅಪವಾದ ಬರುವಂಥದ್ದು, ಅಥವಾ ನಿಮಗೆ ಅವಮಾನಕರವಾದ ಘಟನೆ ಸಾರ್ವಜನಿಕರ ಸಮ್ಮುಖದಲ್ಲಿ ಆಗುವಂಥದ್ದು, ಮಿತ್ರರಾಗಿದ್ದವರು ಶತ್ರುಗಳಾಗುವಂಥದ್ದು, ಬಂಧುಗಳಾಗಿದ್ದವರು ನಿಮಗೆ ಅನೇಕ ರೀತಿಯ ಕುಂದು ಕೊರತೆಗಳಿಗೆ ತೊಂದರೆಗಳು ಕೊಡುವಂಥದ್ದು. ಅದೇ ರೀತಿ ವ್ಯಾಪಾರ, ಉದ್ಯಮ, ಕೃಷಿ ಚಟುವಟಿಕೆ ಮಾಡೋರಿಗೆ ದಿಢೀರಾಗಿ ಲಾಸ್ ಆಗ್ಬೋದು. ಹವಾಮಾನ ವೈಪರೀತ್ಯದಿಂದ ಅಥವಾ ಬೆಲೆ ಕುಸಿತದಿಂದ ಅಥವಾ ನಿಮ್ಮ ವಸ್ತುಗಳು ಹಾಳಾಗೋದ್ರಿಂದ ಯಾವುದೇ ಒಂದು ಮೂಲದಿಂದ ನಿಮಗೆ ದೊಡ್ಡ ಮೊತ್ತದ ನಷ್ಟಗಳು ಬರ್ಬೋದು ವ್ಯಾಪಾರಿಗಳಿಗೆ, ಉದ್ಯಮಿಗಳಿಗೆ ಏಪ್ರಿಲ್ನಲ್ಲಿ. ಹಾಗೆ ಏಪ್ರಿಲ್ ತಿಂಗಳಲ್ಲಿ ನೀವು ಎಲ್ಲ ವಿಚಾರ ಸ್ವಲ್ಪ ಜಾಗರೂಕರಾಗಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಮೇ ತಿಂಗಳು ಬಂದಾಗ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಬರುತ್ತೆ. ಬುಧ ಶುಕ್ರರ ಆಶೀರ್ವಾದ, ಚಂದ್ರನ ಬೆಂಬಲ ಇರುವ ಕಾರಣ ಸ್ವಲ್ಪ ಮಟ್ಟಿನ ಚೇತರಿಕೆ, ಅಂದರೆ ತುಂಬ ಅಲ್ಲದಿದ್ದರೂ ಕೆಲವೊಂದು ವಿಚಾರಗಳಿಂದ ನೀವು ಚೇತರಿಸಲಿಕ್ಕೆ ಆಗುತ್ತೆ. ಹಣಕಾಸಿನ ಸಮಸ್ಯೆ ನೀಗ್ಬೋದು, ಹಣಕಾಸು ಚೆನ್ನಾಗಿ ಸಮಯಕ್ಕೆ ಬರ್ಬೋದು, ನಷ್ಟದಲ್ಲಿದ್ದಂಥ ಉದ್ಯಮದಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಳ್ಳುವಂಥ ಲಾಭ ಬರ್ಬೋದು. ಸಾಲಗಳನ್ನು ಮಾಡಿದರೆ ಸಾಲಗಳನ್ನು ತೀರಿಸಲಿಕ್ಕೆ ಸ್ವಲ್ಪ ಅವಕಾಶಗಳು ಮೇ ತಿಂಗಳಲ್ಲಿ ಬರ್ಬೋದು. ಹಿಂದೆ ನಿಮಗೆ ಕೈ ಬಿಟ್ಟಂಥ ಅವಕಾಶಗಳು ಕೆಲವೊಬ್ಬರಿಗೆ ಒದಗಿ ಬರ್ಬೋದು. ಉದ್ಯೋಗ ವ್ಯಾಪಾರದಲ್ಲಿ ಸ್ವಲ್ಪ ಮಟ್ಟಿಗೆ ತಾತ್ಕಾಲಿಕವಾದ ಚೇತರಿಕೆ ನೀವು ಮೇ ತಿಂಗಳಲ್ಲಿ ಕಾಣ್ಬೋದಾಗಿದೆ. ಇನ್ನು ಜೂನ್ ತಿಂಗಳ ವಿಚಾರ ಬಂದಾಗ ಮತ್ತೊಮ್ಮೆ ನಿಮಗೆ ತಂತಿಯ ನಡಿಗೆ ಅಂತ ಹೇಳ್ಬೋದು. ಇಲ್ಲಿ ಯಾವುದೋ ನೀವು ನಿಮ್ಮ ಪರವಾಗಿ ನಡೆಯೋದಿಲ್ಲ, ಎಲ್ಲವೂ ನಿಮ್ಮ ವಿರುದ್ಧವಾಗಿ ನಡೀಬೋದು. ಹಣಕಾಸಿನ ಒಂದು ಪೂರೈಕೆ ತಕ್ಕ ಮಟ್ಟಿಗೆ ಚೆನ್ನಾಗಿರ್ಬೋದು. ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಇರ್ಬೋದು ಹೊರತು ಇತರ ವಿಚಾರ, ವೈಯಕ್ತಿಕ ವಿಚಾರ, ಆರೋಗ್ಯದ ವಿಚಾರ, ಕೌಟುಂಬಿಕ ವಿಚಾರ ಎಲ್ಲವೂ ವಿರುದ್ಧವಾಗಿ ಆಗ್ಬೋದು. ಜೊತೆಗೆ ನಿಮ್ಮ ಮೇಲೆ ಗಂಭೀರವಾದ ಆರೋಪ ಆಪಾದನೆ ಬರುವಂಥದ್ದು, ಕಂಪ್ಲೇಂಟು, ದೂರು ಅಥವಾ ಕೇಸುಗಳು ದಾಖಲಾಗುವಂಥದ್ದು, ಸಾರ್ವಜನಿಕ ರಂಗದಲ್ಲಿರುವವರಿಗೆ ಅಪಕೀರ್ತಿಯ ಘಟನೆಗಳು, ಸೆಲೆಬ್ರಿಟಿಗಳು ಅಥವಾ ರಾಜಕಾರಣಿಗಳಿಗೆ ಅವರ ವಿರುದ್ಧ ಏನಾದರೂ ಕ್ರಮಗಳು ಬರುವಂಥದ್ದು, ಶಿಕ್ಷೆಗೆ ಗುರಿಯಾಗುವಂಥ ಘಟನೆ ಇವೆಲ್ಲ ಸಾಧ್ಯತೆ ಇದೆ. ಹಾಗಾಗಿ ಜೂನ್ ತಿಂಗಳಲ್ಲಿ ಸ್ವಲ್ಪ ನೀವು ತನು ಮನ ಧನ, ವೈಯಕ್ತಿಕ ವಿಚಾರ ಎಲ್ಲದರ ವಿಚಾರ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಯಾವುದೇ ಮೂರನೇ ವ್ಯಕ್ತಿಗಳ ಸಹಾಯಕ್ಕೆ, ಮೂರನೇ ವ್ಯಕ್ತಿಗಳಿಗೆ ಜಾಮೀನು ಅಥವಾ ಶ್ಯೂರಿಟಿ ಹಾಕೋದು ಮುಂತಾದ ಯಾವುದೇ ರಿಸ್ಕ್ ತೆಗೆದುಕೊಳ್ಳುವಂಥ ಕೆಲಸ ಈಗ ಮಾಡಬಾರ್ದು. ಯಂತ್ರ ವಾಹನಗಳ ಚಲಾವಣೆಯಲ್ಲಿ ಸಹ ಎಚ್ಚರಿಕೆ ಹೆಜ್ಜೆ ಇರಬೇಕು ಜೂನ್ ತಿಂಗಳಲ್ಲಿ. ಇನ್ನು ಜುಲೈ ತಿಂಗಳಲ್ಲಿ ಸಾಮಾನ್ಯ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಬರುವಂಥದ್ದಿರುತ್ತೆ. ಅಲ್ಲಿ ಶುಕ್ರ ಅನುಗ್ರಹ ನಿಮಗೆ ಬರುವಂಥದ್ದು, ಮಂಗಳನ ಬೆಂಬಲ ಸ್ವಲ್ಪ ಮಟ್ಟಿಗೆ ನಿಮಗೆ ಬರಲಿದೆ ಈ ಒಂದು ಜುಲೈ ತಿಂಗಳಲ್ಲಿ. ಜುಲೈ ತಿಂಗಳಲ್ಲಿ ಭೂಮಿ, ಮನೆ ಕೊಳ್ಳುವಂಥ ವ್ಯವಹಾರಕ ಚಾಲನೆ ಸಿಗ್ಬೋದು. ಸಹೋದರರ ಮಧ್ಯೆ ಇದ್ದಂಥ ಬಾಂಧವ್ಯ ಸ್ವಲ್ಪ ಚೆನ್ನಾಗಿ ಆಗುವಂಥದ್ದು, ಹಿಂದೆ ವಿವಾದಗಳು ಇದ್ದಂಥ ಕುಟುಂಬದ ವ್ಯವಸ್ಥೆಯಲ್ಲಿ ಯಾವುದೋ ಕೌಟುಂಬಿಕ ಸಮಸ್ಯೆಗಳು ಈಗ ನಿವಾರಣೆ ಆಗುವಂಥದ್ದು, ಪತಿ ಪತ್ನಿಯರ ಬಾಂಧವ್ಯ, ಸಹೋದರರ ಬಾಂಧವ್ಯ ಇವೆಲ್ಲ ಚೆನ್ನಾಗಾಗುವಂಥದ್ದು, ಅಥವಾ ನಿಮಗೆ ಪಿತ್ರಾರ್ಜಿತ ಮೂಲ ಸಿಗಬೇಕಾದ ಆಸ್ತಿ ಸ್ವತ್ತುಗಳು ಸಿಗುವಂಥದ್ದು, ಭೂಮಿ ಮನೆ ವಿಚಾರವಾದ ವಿವಾದಗಳಿದ್ರೆ ಪರಿಹಾರ ಆಗಿ ಆ ಡಾಕ್ಯುಮೆಂಟ್ಗಳು ನಿಮಗೆ ಕೈಗೆ ಸಿಗುವಂಥದ್ದು, ಹಣಕಾಸಿನ ಏನಾದರೂ ವಿವಾದಗಳಿದ್ದರೆ ಅವೆಲ್ಲ ನಿಮಗೆ ಪರಿಹಾರ ಆಗಿ ಹಣಕಾಸು ಕೈಗೆ ಬರುವಂಥದ್ದು ಮುಂತಾದ ಘಟನೆಗಳು ಈ ಒಂದು ಜುಲೈ ತಿಂಗಳಲ್ಲಿ ಆಗ್ಬೋದು. ತಕ್ಕ ಮಟ್ಟಿನ ಚೇತರಿಕೆ. ಮತ್ತು ಆಗಸ್ಟ್ ತಿಂಗಳಿಗೆ ಬಂದರೆ ಅಲ್ಲಿ ಮತ್ತೊಮ್ಮೆ ನಿಮಗೆ ಶುಕ್ರ ಮತ್ತು ಚಂದ್ರರ ಹೊರತು ಇತರ 7 ಗ್ರಹಗಳು ನಿಮಗೆ ವಿರುದ್ಧವಾಗಿ ಇರುವಂಥದ್ದು. ಹಾಗಾಗಿ ಮತ್ತೊಮ್ಮೆ ಮನಸ್ಸಿಗೆ ಅಶಾಂತಿಯ ಘಟನೆ, ಸ್ತ್ರೀಯರಿಗೆ ಪುರುಷರ ಮಧ್ಯದಲ್ಲಿ ವಿವಾದಗಳು ಬರುವಂಥದ್ದು, ಇನ್ನು ಸ್ತ್ರೀಯರಿಗೆ ಸಂಬಂಧಪಟ್ಟ ಏನಾದರೂ ರೋಗಗಳು, ವ್ಯಾಧಿಗಳಿದ್ರೆ ಅದಕ್ಕೆ ಉಲ್ಬಣ ಆಗುತ್ತೆ. ಉದಾಹರಣೆಗೆ ಗೈನಿಕ್ ಪ್ರಾಬ್ಲಮ್ ಇರ್ಬೋದು, ಅಥವಾ PCOD ಅಂತ ಪ್ರಾಬ್ಲಮ್ ಇರ್ಬೋದು, ಗರ್ಭಾಶಯ, ಗರ್ಭಕೋಶ ಅಂತ ಸಮಸ್ಯೆಗಳು. ಇನ್ನು ಪುರುಷರಿಗಾದರೆ ಈ ಕಿಡ್ನಿ, ಲಿವರ್ಗೆ ಸಂಬಂಧಪಟ್ಟ ಅಥವಾ ಅವಯವಗಳಿಗೆ ಸಂಬಂಧಪಟ್ಟ ಏನೋ ತೊಂದರೆಗಳು ಕಾಣಿಸಿಕೊಳ್ಳುವಂಥದ್ದು ಇವೆಲ್ಲ ಆಗ್ಬೋದು ಆಗಸ್ಟಲ್ಲಿ. ಹಾಗಾಗಿ ಹಣದ ಕೊರತೆ, ಸಾಲ ಹೆಚ್ಚಾಗುವಂಥದ್ದು, ಚಿಂತೆ ಹೆಚ್ಚಳ ಆಗುವಂಥದ್ದು, ಮನೆಯಲ್ಲಿ ಪ್ರತಿದಿನವೂ ಕಲಹ ಇತ್ಯಾದಿಗಳು ಬರುವಂಥದ್ದು ಸಾಧ್ಯತೆ ಆಗಸ್ಟ್ ತಿಂಗಳಲ್ಲಿ ಬರ್ಬೋದಾಗಿದೆ. ಹಾಗಾಗಿ ತುಂಬ ಒಂದು ನೀವು ಸಂಯಮವನ್ನು ಕಾಪಾಡ್ಕೋಬೇಕು, ಮುನ್ನೆಚ್ಚರಿಕೆಯಿಂದ ಇರಬೇಕು ತನುಮನ ಧನದ ವಿಚಾರ. ಸೆಪ್ಟೆಂಬರ್ ತಿಂಗಳಲ್ಲಿ ತಕ್ಕ ಮಟ್ಟಿಗೆ ಸ್ವಲ್ಪ ಗ್ರಹಗಳ ಬೆಂಬಲ ತಾತ್ಕಾಲಿಕವಾಗಿ ಬರಲಿದೆ. ತಾತ್ಕಾಲಿಕವಾಗಿ ಶುಕ್ರ ಮತ್ತು ಸೂರ್ಯರ ಅನುಗ್ರಹ, ಚಂದ್ರನ ಅನುಗ್ರಹ ಬರುವ ಕಾರಣ ಸ್ವಲ್ಪ ಮಟ್ಟಿನ ಚೇತರಿಕೆ ಆಗ್ಬೋದು. ವ್ಯಾಪಾರದಲ್ಲಿ ಸ್ವಲ್ಪ ಅಭಿವೃದ್ಧಿ, ಹಣಕಾಸಿನ ಅಭಿವೃದ್ಧಿ, ಜೊತೆಗೆ ಹಿಂದೆ ಇದ್ದಂಥ ಸಮಸ್ಯೆಗಳು ನೀಗುವಂಥದ್ದು, ಅಥವಾ ಹಿಂದೆ ನೀವು ಮಾಡಿದ ಪ್ರಯತ್ನಗಳು ವಿಫಲ ಆಗಿದ್ದರೆ ಈಗ ಸ್ವಲ್ಪ ಸಫಲತೆ ಕಡೆಗೆ ಬರುವಂಥದ್ದು ಇವೆಲ್ಲ ಸಾಧ್ಯತೆ ನಿಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಬರಲಿದೆ. ಜೊತೆಗೆ ಸರ್ಕಾರದ ಮೂಲದ ಕೆಲಸ, ರಾಜಕೀಯ ಮೂಲದ ಕೆಲಸ ಕಾರ್ಯಗಳು ನಿಮಗೆ ಕ್ಷಿಪ್ರವಾಗಿ ಆಗಲಿವೆ, ಅಥವಾ ಸರ್ಕಾರದ ಮೂಲ ಸಿಗಬೇಕಾದ ಯೋಜನೆಗಳ ಫಲಗಳಾಗಲಿ, ಸರ್ಟಿಫಿಕೇಟು, ಡಾಕ್ಯುಮೆಂಟ್ಗಳು ಇತ್ಯಾದಿ ಎಲ್ಲ ಸಿಗುವಂಥದ್ದು ಎಲ್ಲ ಸಾಧ್ಯತೆ ಇರುತ್ತೆ. ಇನ್ನು ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅವಕಾಶಗಳು ಸಹ ಸೆಪ್ಟೆಂಬರ್ನಲ್ಲಿ ಸ್ವಲ್ಪ ಜಾಗೃತವಾಗಿ ಸಿಗ್ಬೋದಾಗಿದೆ. ಇನ್ನು ಅಕ್ಟೋಬರ್ ತಿಂಗಳು ಸಾಮಾನ್ಯ ಉತ್ತಮ ಫಲ ನೀಡುತ್ತೆ. ಅಲ್ಲಿ ಶುಕ್ರ
ಪ್ರಭಾವ, ಬುಧನ ಪ್ರಭಾವ, ಸೂರ್ಯನ ಪ್ರಭಾವ, ಚಂದ್ರನ ಪ್ರಭಾವ ಎಲ್ಲ ಇರುವ ಕಾರಣ ಉತ್ತಮವಾದ ಫಲಗಳನ್ನು ನೀವು ಅಕ್ಟೋಬರ್ನಲ್ಲಿ ಸಹ ಸ್ವಲ್ಪ ಮಟ್ಟಿಗೆ ನಿರೀಕ್ಷೆ ಮಾಡ್ಬೋದು. ಇತರ ಗ್ರಹಗಳು ಸಹ ನಿಮಗೆ ಸ್ವಲ್ಪ ಪೂರಕವಾಗಿ ಸಹಾಯಕ್ಕೆ ಬರಲಿವೆ. ಅಂದುಕೊಂಡಂತೆ ಕೆಲಸಗಳು ಆಗ್ಬೋದು. ವ್ಯಾಪಾರ ಉದ್ಯಮ ಸ್ವಲ್ಪ ಚೇತರಿಕೆ ಆಗ್ಬೋದು. ಆದರೆ ಗುಪ್ತ ಶತ್ರುಗಳ ಕಾಟ, ಮಧ್ಯೆ ಮಧ್ಯೆ ಸ್ವಲ್ಪ ಸಣ್ಣ ಪುಟ್ಟ ಅನಾರೋಗ್ಯ, ಇತರ ಶತ್ರುಗಳಿಂದ ನಿಮ್ಮ ಮೇಲೆ ದೂರುಗಳು, ಕಂಪ್ಲೇಂಟ್ಗಳು ಬರುವಂಥದ್ದು ಮುಂತಾದ ವಿಚಾರ ಸ್ವಲ್ಪ ಎಚ್ಚರಿಕೆ ಅಕ್ಟೋಬರ್ನಲ್ಲಿ ಬೇಕಾಗುತ್ತೆ. ಉಳಿದಂತೆ ಹಣಕಾಸು, ಉದ್ಯಮ, ವ್ಯಾಪಾರದಲ್ಲಿ ಸ್ವಲ್ಪ ಸ್ಟೇಬಿಲಿಟಿ ಇರುತ್ತೆ. ಇನ್ನು ನವಂಬರ್ ತಿಂಗಳ ವಿಚಾರಕ್ಕೆ ಗಮನಿಸಿದಾಗ ನವಂಬರ್ ತಿಂಗಳಲ್ಲಿ ನಿಮಗೆ ತಾತ್ಕಾಲಿಕವಾಗಿ ಗುರುವಿನ ಒಂದು ಮುನ್ನಡೆ ಚಾಲನೆ ಆಗುತ್ತೆ. ಅತಿಚಾರ ಅಂತ ಹೇಳ್ತೇವೆ. ಅಂದರೆ ನಿಮ್ಮ ರಾಶಿಯಿಂದ ಅಲ್ಲಿ ಮುಂದಕ್ಕೆ ಹೋಗುವಂಥದ್ದು. ಜನ್ಮದ ಗುರುವನ್ನು ಹೊರತುಪಡಿಸಿ ಈಗ ಅಲ್ಲಿ ಸಿಂಹರಾಶಿಗೆ ಅತಿರೇಕದ ಪ್ರವೇಶ ಆಗಿರೋ ಕಾರಣ ನಿಮಗೆ ಈ ನವಂಬರ್ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಕಂಡು ಬರುತ್ತೆ. ನವಂಬರ್ ತಿಂಗಳಲ್ಲಿ ಅದೃಷ್ಟ ಖುಲಾಯಿಸಿದೆ ಅಂತ ಹೇಳ್ಬೋದು. ಹಿಂದೆ ಎಲ್ಲ ನಿಲುಗಡೆಯಾಗಿದ್ದ ವಿಚಾರಗಳು ಈಗ ನಿಮಗೆ ಚಾಲನೆ ಆಗ್ಬೋದು. ಹಿಂದೆ ನಿರಾಕರಿಸಲ್ಪಟ್ಟ ಅವಕಾಶಗಳು ಮತ್ತೆ ಬರುವಂಥದ್ದು. ಶುಭ ಕಾರ್ಯಗಳ ಪ್ರಯತ್ನದಲ್ಲಿ ಯಶಸ್ಸಾಗುವಂಥದ್ದು. ಯಾರಾದರೂ ವಿವಾಹದ ಪ್ರಯತ್ನ, ಮನೆ ಕೊಳ್ಳುವಂಥ ಪ್ರಯತ್ನ, ಭೂಮಿ ಕೊಳ್ಳುವಂಥ ಪ್ರಯತ್ನಕ್ಕೆ ಈ ನವಂಬರ್ ತಿಂಗಳಲ್ಲಿ ನಿಮ್ಮ ಅದೃಷ್ಟ ಪರೀಕ್ಷೆ ಮಾಡ್ಬೋದು. ಸಫಲತೆಯ ಸಾಧ್ಯತೆ ಬಹಳ ಇರುತ್ತೆ. ಬುಧ, ಶುಕ್ರರು ಸಹ ಇದೇ ಕಾಲದಲ್ಲಿ ಅನುಗ್ರಹ ಮಾಡುವ ಕಾರಣ ಅಲ್ಲಿ ಚಂದ್ರ, ಶುಕ್ರ, ಬುಧ ಗುರುಗಳ ಏಕಕಾಲದ 4 ಶುಭ ಗ್ರಹಗಳ ಆಶೀರ್ವಾದ ಇರುವ ಕಾರಣ ನವಂಬರ್ನಲ್ಲಿ ನಿಮಗೆ ಸ್ವಲ್ಪ ವಿಶೇಷವಾದ ಉತ್ತಮ ಪ್ರಯೋಜನಗಳು, ಮನಸ್ಥಿತಿಗೆ ಚೆನ್ನಾಗಿ ಒಪ್ಪುವಂಥ ಘಟನೆಗಳು, ಮಾಡುವ ಪ್ರಯತ್ನದಲ್ಲಿ ಸಫಲತೆ, ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಅವಕಾಶ, ಶುಭ ಕಾರ್ಯಗಳು ನಡೆಯುವಂಥದ್ದು, ಗುರು ಹಿರಿಯರ ಆಶೀರ್ವಾದ ಸಿಗುವಂಥದ್ದು ಇತ್ಯಾದಿ ಹಲವಾರು ಉತ್ತಮ ಫಲಿತಾಂಶಗಳನ್ನು ನವಂಬರ್ನಲ್ಲಿ ನಿಮಗೆ ಸಾಧ್ಯತೆ ಇದೆ. ಹಾಗಾಗಿ ವರ್ಷದಲ್ಲಿ ನಿಮಗೆ ಅತ್ಯಪೂರ್ವವಾದ ಅವಕಾಶ ವರ್ಷದ ಕೊನೆಯ ಭಾಗದಲ್ಲಿ ಗುರು ಮಹಾರಾಜರ ಅನುಗ್ರಹದಿಂದ, ನಿಮ್ಮ ರಾಶಿಯಾಧಿಪತಿಯ ಅನುಗ್ರಹದಿಂದ, ಬುಧನ ಅನುಗ್ರಹದಿಂದ ಎಲ್ಲ ಸಿಗಲಿದೆ. ಅದನ್ನು ನವಂಬರ್ ತಿಂಗಳ ಸದುಪಯೋಗಪಡಿಸಿಕೊಳ್ಳಿ. ಡಿಸೆಂಬರ್ ತಿಂಗಳಲ್ಲೂ ಅದೇ ರೀತಿ ಗುರು ಅನುಗ್ರಹ ಮುಂದುವರಿಯುತ್ತೆ, ಶುಕ್ರ ಅನುಗ್ರಹ ಎಲ್ಲ ಇರುತ್ತೆ, ರವಿಯ ಬೆಂಬಲ ಇರುತ್ತೆ. ಹಾಗಾಗಿ ಡಿಸೆಂಬರ್ನಲ್ಲಿ ನಿಮಗೆ ಸಾಕಷ್ಟು ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆ, ದೂರ ಪ್ರಯಾಣ, ಕ್ಷಿಪ್ರವಾಗಿ ಎಲ್ಲ ಫಲಗಳು ಸಿದ್ಧಿಯಾಗುವಂಥದ್ದು, ಜೊತೆಗೆ ಕುಟುಂಬದಲ್ಲಿ ಬಾಂಧವ್ಯ ಭಾಳ ಚೆನ್ನಾಗಿ ಒಡಮೂಡುವಂಥದ್ದು ಇವೆಲ್ಲ ಘಟನೆ ಡಿಸೆಂಬರ್ನಲ್ಲಿ ಆಗಲಿವೆ. ಹಾಗಾಗಿ ಈ ಕಟಕ ರಾಶಿಯವರಿಗೆ ವರ್ಷದಲ್ಲಿ ಅನೇಕ ಏಳು ಬೀಳುಗಳು ಇದ್ದೇ ಇರ್ತವೆ. ಮಧ್ಯೆ ಮಧ್ಯೆ ಸಣ್ಣ ಪುಟ್ಟವಾದ ಉಪಶಮನಗಳು ಅಂದರೆ ಸ್ವಲ್ಪ ಚೇತರಿಸಿಕೊಳ್ಳುವಂಥ ಘಟನೆಗಳು ಜರಗಲಿವೆ. ವರ್ಷದ ಕೊನೆಯ ಭಾಗದಲ್ಲಿ ಗುರು ಭಗವಾನವರು, ಬುಧನ ಅನುಗ್ರಹ, ನಿಮ್ಮ ರಾಶಿಯಾಧಿಪತಿ ಅನುಗ್ರಹದಿಂದ ಕೊನೆಯ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ, ಚಂದ್ರನ ಅನುಗ್ರಹಗಳು ಚೇತರಿಕೆ ಆಗುವಂಥದ್ದು ಇವೆಲ್ಲ ಘಟನೆಗಳು ಕಟಕ ರಾಶಿಯವರಿಗೆ ಜರುಗಬಹುದು. ಇನ್ನು ಕಟಕ ರಾಶಿಯವರು ಈ ವರ್ಷದಲ್ಲಿ ಯಾವ ಬಣ್ಣಗಳನ್ನು ಬಳಸುವಂದರೆ ನಿಮಗೆ ಚಂದ್ರ, ಶುಕ್ರರೇ ಕಾಯಬೇಕು ಅಂತ ಬರ್ದೇನೆ. ಯಾಕಂದರೆ ಅವರಷ್ಟೇ ನಿಮ್ಮನ್ನು ಕಾಯುವಂಥ ಒಂದು ಗ್ರಹಗಳು. ಹಾಗಾಗಿ ಚಂದ್ರನಿಗೆ ಸಂಬಂಧಪಟ್ಟವಾದ ಸ್ನೋ ಅಥವಾ ಹಿಮದ ಬಣ್ಣವನ್ನು ನೀವು ಬಳಸುವಂಥದ್ದು. ಸಂಖ್ಯೆ 2 ನಂಬರ್ 2 ಅನ್ನು ಬಳಸುವಂಥದ್ದು. ಶುಕ್ರನಿಗೆ ಸಂಬಂಧಿತವಾದ ಬಣ್ಣ ವೈಟ್ ಅಥವಾ ಬಿಳಿಯ ಬಣ್ಣವನ್ನು ಬಳಸುವಂಥದ್ದು. ಹಾಗೆ ಸಂಖ್ಯೆ 6 ನೀವು ಬಳಸುವಂಥದ್ದು. ಹಾಗಾಗಿ ನೀವು ಸ್ನೋ ವೈಟ್ ಮತ್ತು ಹಿಮದ ಬಣ್ಣ ಅಥವಾ ಸ್ನೋ ಬಣ್ಣವನ್ನು ಬಳಸುವಂಥ ವೈಟ್ ಬಣ್ಣ, ಹಾಗೆ 2 ಮತ್ತು 6 ಸಂಖ್ಯೆಯನ್ನು ವರ್ಷಪೂರ್ತಿ ಬಳಸುವಂಥದ್ದು. ಇನ್ನು ನಿಮಗೆ ಇರತಕ್ಕಂಥ ಗ್ರಹಗಳ ದೋಷ ವೈಪರೀತ್ಯವಾಗಿರುತ್ತೆ. ಆ 7 ಗ್ರಹಗಳು ಒಂದೊಂದು ಕಾಲದಲ್ಲಿ ನಿಮಗೆ ವಿರುದ್ಧವಾಗಿರುವಂಥ ಘಟನೆಗಳು ವರ್ಷಪೂರ್ತಿ ನಿಮಗೆ ಅದು ಪುನರಾವರ್ತನೆ ಆಗುವ ಕಾರಣ ನೀವು ನವಗ್ರಹಗಳ ಸ್ತೋತ್ರ ಪಠನೆ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ, ನವಗ್ರಹಗಳ ಅಷ್ಟೋತ್ತರ ಇತ್ಯಾದಿಗಳನ್ನು ಮಾಡುವಂಥದ್ದು ಉತ್ತಮ ಆಯ್ಕೆಯಾಗಿರುತ್ತೆ. ಅದೇ ರೀತಿ ಗಣೇಶ ಭಕ್ತಿ ಮಾಡುವಂಥದ್ದು, ದೇವಿಯ ಭಕ್ತಿ ಮಾಡ್ಬೋದು, ಸುಬ್ರಹ್ಮಣ್ಯ ಅಥವಾ ಸ್ಕಂದನ ಭಕ್ತಿ ಮಾಡ್ಬೋದು, ಅಥವಾ ಈಶ್ವರ ಶಿವಪಾರ್ವತಿಯರ ಭಕ್ತಿ, ಲಕ್ಷ್ಮೀನಾರಾಯಣರ ಭಕ್ತಿ ಸ್ತೋತ್ರಗಳನ್ನು ಓದುವಂಥದ್ದು, ಅಥವಾ ಆ ಸಮೀಪದಲ್ಲಿರತಕ್ಕಂಥ ಯಾವುದೇ ದೇವಾಲಯಗಳ ಸಂದರ್ಶನ ಮಾಡಿ ನವಗ್ರಹಗಳ ಪ್ರದಕ್ಷಿಣೆ, ಅರಳಿ ಮರದ ಪ್ರದಕ್ಷಿಣೆ, ಗುರು ಹಿರಿಯರ ಆಶೀರ್ವಾದ ಪಡೆಯುವಂಥದ್ದು. ಹಣಕಾಸಿನ ವ್ಯವಸ್ಥೆ ಉತ್ತಮವಾಗಿದ್ದರೂ ತಕ್ಕ ಮಟ್ಟಿಗೆ ಸ್ವಲ್ಪ ದಾನ ಧರ್ಮಗಳನ್ನು ಅಥವಾ ಯಾವುದಾದ್ರೂ ಆಶ್ರಮಗಳಿಗೆ, ಬಡ ಬಗ್ಗರಿಗೆ ನಿಮ್ಮಿಂದ ಆಗುವಂಥ ದಾನ ಧರ್ಮಗಳನ್ನು ಮಾಡುವಂಥದ್ದು, ನವಗ್ರಹಗಳ ಧಾನ್ಯವನ್ನು ದಾನವಾಗಿ ಕೊಡುವಂಥದ್ದು ಮುಂತಾದ ಹಲವಾರು ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗದ ಮೂಲಕ ನೀವು ಕೇಳ್ಕೊಳ್ಬೋದು. ನಿಮಗಿರತಕ್ಕಂಥ ಗ್ರಹದ ಬೆಂಬಲ ಅಷ್ಟೊಂದು ಚೆನ್ನಾಗಿ ಇಲ್ಲದೆ ಇರುವ ಕಾರಣ ನೀವು ಧೈರ್ಯಗೊಂದದೆ ನಿಮ್ಮ ಆತ್ಮಬಲದ ಮೇಲೆ ನಂಬಿಕೆ ಇಟ್ಕೊಂಡು ಈ ಧರ್ಮ ಮಾರ್ಗ, ಭಕ್ತಿ ಮಾರ್ಗ, ಧ್ಯಾನ ಮಾರ್ಗದಿಂದ ನಿಮಗಿರ್ತಕ್ಕಂಥ ದೋಷವನ್ನು ಕಳೆದುಕೊಳ್ಳಿ. ಈ 2020 ವರ್ಷವೆಲ್ಲ ಕಟಕ ರಾಶಿಯವರಿಗೆ ಆಯುರ್ವರ್ಗ, ಶಿಕ್ಷಿತ, ಜಯಲಾಭಗಳು ಸಿದ್ಧಿಯಾಗಲಿ. ವಾಹಿನಿಯ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.